ಅಪ್ಪರ್ ಡೆಕ್ಕಿಗೆ ಹೋಗೋ ದಾರಿ ಓಪನ್ ಮಾಡಿದ್ದಾರೆ, ಮೇಲೆ ಹೋಗ್ತಾ ಇದ್ದೀನಿ. ನಾವು ಬಂದಿದ್ದೀವಿ ಈಗ ಅಪ್ಪರ್ ಡೆಕ್ಕಿಗೆ. ಅಲ್ಲಿ ಸೈಲೆನ್ಸ್ ಸರ್ ಅಲ್ಲಿದೆ, ಈ ಥರ ಇದೆ ಮೇಲೆ. ನಮ್ಮ ಫೆರಿ ಮೂವ್ ಆಗ್ತಾ ಇರೋ ಫೀಲೇ ಆಗ್ತಾ ಇಲ್ಲ, ನಿಂತ್ಕೊಂಡಿದೆ ಅನ್ನೋ ಥರನೇ ಇದೆ. ಅಲ್ಲಿಂದ ಬಂದಿರೋದು, ಇಲ್ಲಿ ಕಾಣುತ್ತೆ ನೋಡ್ರಿ ಮೂವ್ ಆಗ್ತಿರೋದು. ಇಲ್ಲೇ ನಾವು ಎಂಟ್ರಿ ಕೊಟ್ಟಿರೋದು. ಇದು ಇದ್ರಲ್ಲಿ ಪ್ಲೇಟು, ಅದು ಡೌನ್ ಮಾಡಿರ್ತಾರೆ, ಇವಾಗ ಮೇಲ್ ಮಾಡ್ಕೊಂಡಿದ್ದಾರೆ ನೋಡ್ರಿ. ಮೂವ್ ಆಗ್ತಿರೋದು ಇಲ್ಲಿ ಕಾಣ್ತೈತೆ, ಅದು ಅಲ್ಲಿಂದ ಬಂದಿರೋದು. ಈಗ ಇದು ಅಪ್ಪರ್ ಡೆಕ್ಕು. ಟಿಕೆಟ್ನ ನೀವು ಎಕ್ಸಿಕ್ಯೂಟಿವ್ ತಗೊಳ್ಳಿ, ಬಿಸ್ನೆಸ್ ಕ್ಲಾಸ್ ತಗೊಳ್ಳಿ, ಆಮೇಲೆ ಯಾವುದಾದ್ರು ತಗೊಳ್ಳಿ, ಎಲ್ಲರೂ ಅಪ್ಪರ್ ಡೆಕ್ಕಿಗೆ ಬರಲೇಬೇಕು. ಎಲ್ಲರಿಗೂ ಸೇಮ್. ಸಾಂಗ್ ಹಾಕ್ಬಿಟ್ಟಾರೆ. ಫೆರಿದೆಲ್ಲೋರಿ ಇಲ್ಲಿ ಯಾವುದೋ ಅಂಗಡಿ ಕಾಂಪ್ಲೆಕ್ಸ್ ಮೇಲೆ ನಿಂತಿರೋ ಥರ ಕಾಣ್ತೈತೆ. ಇದು ಶೀಟು ಅದ್ರ ಮೇಲೆಲ್ಲ ಎಲ್ಲ ಉಗಿದ್ಬಿಟ್ಟವ್ರಿ, ಮೇಲೆ ಹಾಕೊಂಡು ಕಪ್ಪು ಬಿಸಾಕವ್ರೆ. ಫೆರಿನಲ್ಲೂ ಅವ್ರು ಆಟ ಬಿಡಲ್ಲ ಮರ್ಯ, ಗಬ್ನನ್ ಮಕ್ಕಳು. ನನ್ನ ಲೈಫಲ್ಲೇ ಇದೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಫೆರಿದಲ್ಲಿ ಹೋಗ್ತಾ ಇರೋದು. ಇದನ್ನ ಹಾಕಿದೆ ನೋಡ್ರಿ ಇಲ್ಲಿ, ಓಯೋ ಎಕ್ಸ್ಪ್ರೆಸ್ ಹಜೀರಾ ಗೊಗ್ಗ. ಆ ಕಡೆ ನಿಂತ್ಕೊಂಡು ಫೋಟೋ ತಗೊಳ್ಳೋದು ಹಿಂಗೆ. ಸೈಡಿಂದ ಹೆಂಗೆ ಕಾಣ್ತದೆ. ಇದು ಸೇಫ್ಟಿಗೆ ಮೂವ್ ಆಗ್ತಿರೋ ಕಾಣ್ತೈತಾ? ಎಲ್ಲರೂ ಕುತೂಹಲದಿಂದ ನಿಂತು ನೋಡುತ್ತಿರುವ ದೃಶ್ಯ ಕಣ್ ತುಂಬಿಕೊಳ್ಳಿ. ಈ ನಮ್ಮ ಸಹ ಪ್ರಯಾಣಿಕರೆಲ್ಲರೂ ಅಪ್ಪರ್ ಡೆಕ್ಕಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಎಲ್ಲರೂ ಮೊಬೈಲ್ನಲ್ಲಿ ಮಗ್ನರಾಗಿದ್ದಾರೆ, ರೆಕಾರ್ಡ್ ಮಾಡುತ್ತಿದ್ದಾರೆ. ಈ ನನ್ನ ಮಕ್ಕಳು ಇಲ್ಲಿ ತರಲೆ ಆಟ ಆಡ್ತವ್ರೆ. ಓ, ಸುಮಾರು ದೂರ ಬಂತು. ಅವರೆಲ್ಲ ಕ್ರ್ಯೂ ಮೆಂಬರ್ಸ್ ಅನ್ಸುತ್ತೆ. ಏನೋ ಮಾಡ್ತಾವ್ರೆ, ಬೀಡಿ ಹೊಡಿತಾವ್ರೆ. ಎಂತ ಸಾವ ಮಾರೆ. ಇದು ಹೆಂಗಾಗ್ತದೆ ಅಂದರೆ ಒಂದು ಸ್ವಲ್ಪ ಹಿಂಗಾಗುತ್ತೆ, ಆಮೇಲೆ ಒಂದು ಸ್ವಲ್ಪ ಹಿಂಗಾಗುತ್ತೆ. ಅದು ಹೆಂಗೆ ಫೀಲ್ ಆಗುತ್ತೆ ಅಂದರೆ, ಒಂದು ನಿಮಿಷ ನೋಡೋಣ. ಇವಾಗ ಡೌನ್, ಆ ಕಡೆ ಡೌನ್ ಇಳ್ತೈತೆ ನೋಡ್ರಿ. ಈಗ ವಾಪಸ್ ಮೇಲೆ ಕೂತೈತೆ. ಹೆಂಗೆ ಇಲ್ಲೊಂದು ಯಾವುದೋ ಇಟಾಚಿಯಿಂದ ಏನೋ ಫ್ಲೈಓವರ್ ಥರ ಬ್ರಿಡ್ಜ್ ಥರ ಏನೋ ಕಟ್ತವ್ರೆ. ಸೇತುವೆ ಯಾರ್ಯಾರು ಎಲ್ಲೆಲ್ಲಿ ಸೀಟ್ ತಗೊಂಡವ್ರು ಎಲ್ಲರೂ ಅಪ್ಪರ್ ಡೆಕ್ಕಿಗೆ ಬರ್ತಾವ್ರೆ. ಸಮುದ್ರ ಕಾಣೋದು ಇಲ್ಲಿಂದನೇ ಅಲ್ಲ, ಸಮುದ್ರ ನೀರು ಇಲ್ಲೊಂದು ಸ್ವಲ್ಪ ಕ್ಲಿಯರ್ ಆಗೈತೆ. ಅಲ್ಲಿ ದಡದ ಹತ್ರ ಪಾಯಿಂಟ್ ಹತ್ರ, ಫೆರಿ ಪಾಯಿಂಟ್ ಹತ್ರ ನೀರು ಗಲೀಜಾಗಿತ್ತು. ಇಲ್ಲೇ ಒಂದು ಸ್ವಲ್ಪ ಕ್ಲಿಯರಾಗಿ ಕಾಣ್ತಿದೆ ನೀರು. ಕೆಫೆದಲ್ಲಿ ಬಂದಿದ್ದೀನಿ, ಒಂದು ಪೋಹ ತೊಗೊಂಡಿದ್ದೀನಿ, ಅಂದರೆ ಅವಲಕ್ಕಿ. ನಮ್ಮ ಕಡೆ ವಿಂಡೋ ನೋಡ್ರಿ ಎಷ್ಟು ಗಲೀಜಾಗೈತೆ. ನೀರು ಹರಿತಾ ಇರೋದು ಕಾಣ್ತೈತೆ. ನೀರು ಹರಿತಾ ಇಲ್ಲ, ನಮ್ಮದು ಫೆರಿ ಮುಂದಕ್ಕೆ ಹೋಗ್ತಿರೋದು, ನೀರು ತಳ್ಕೊಂಡು ಹೋಗ್ತಿರೋದು ಹಂಗೆ ಕಾಣ್ತೈತೆ. ನಮ್ಮದು ಪೋಹ ಬಂದಿದೆ. ಚೆನ್ನಾಗಿದೆ, ಸಖತ್ತಾಗಿದೆ. ಚೆನ್ನಾಗಿದೆ, ಎಲ್ಲ ಇದೆ. ರೇಟ್ ಅಂದರೆ ಜಾಸ್ತಿ, 95 ರೂಪೀಸ್.
ಹೊರಗಡೆ ಆದರೆ 30-40, ಮ್ಯಾಕ್ಸಿಮಮ್ 50. ಇಲ್ಲಿ 95 ರೂಪೀಸ್. ಇನ್ನು ಗೊಗ್ಗಾ ಪಾಯಿಂಟು 68 ಕಿಲೋಮೀಟ್ರ್ ಇದೆ. 20 ಸ್ಪೀಡಲ್ಲಿ ಹೋಗ್ತಾ ಇದೆ. ಇವಾಗ 19 ಆಗಿತ್ತು, ತಿರ್ಗಾ 20 ಹೋಗ್ತಾ ಇದೆ. ಇನ್ನು 2 hours 59 minutes, ಇನ್ನು 3 ಗಂಟೆ. ಇದು ಟೋಟಲ್ ಇರೋದು 94 ಕಿಲೋಮೀಟರ್. ಇವಾಗ ಉಳಿದಿರೋದು 68 ಕಿಲೋಮೀಟರ್ ಇದೆ ಇನ್ನು. ಟೈಮ್ 1:30 ಆಯಿತು. ಇನ್ನೇನು ರೀಚ್ ಆಗೋಕೆ ಹತ್ತಿರದಲ್ಲಿದ್ದೇವಂತೆ. ಸೆಕ್ಯೂರಿಟಿ ಎಲ್ಲರಿಗೂ ಕೆಳಗೆ ಹೋಗಂತಿದ್ದಾರೆ. ಅಪ್ಪಡಕ್ಕಿಂದ ಎಲ್ಲರೂ ಅವ್ರವ್ರದ್ದು ಕ್ಲಾಸ್ಗೆ ಹೋಗಿ ಎಲ್ಲ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು. ಆಲ್ಮೋಸ್ಟ್ ರೀಚ್ ಆಗಿ ಬಂದಿದ್ದೀವಿ. ಅಲ್ಲೊಂದು ಪಾಯಿಂಟ್ ಕಾಣ್ತೈತೆ. ಟೈಮು 1:30. 9 ಗಂಟೆಗೆ ಹೊರಟಿದ್ದೆ ಅಲ್ಲಿ. 10, 11, 12, 1:30, 4.25 ಗಂಟೆ ಜರ್ನಿ. ಈ ವಾಪಸ್ ಕೆಳಗೆ ಇಳಿಸಲ್ಲಿ ಅರ್ಧ ಗಂಟೆ. ಟೋಟಲ್ 5 ಗಂಟೆ ಜರ್ನಿ. ಟೋಟಲ್ 5 ಅವರ್ ಜರ್ನಿ ಆಗುತ್ತೆ. ಇಲ್ಲಿಂದ ಕೆಳಗೆ ಹೋಗ್ಬೇಕೀಗ. ಇಲ್ಲೇ ಇರೋಣ. ನಮ್ಮ ಕ್ಲಾಸ್ಗೆ ಹೋಗಿ ಅಲ್ಲೋದ್ರಾಗ ಏನು ಮಾಡೋಣ. ಲಗೇಜ್ ಎಲ್ಲ ಏನಿಲ್ಲ, ನಾನಂತೂ ಎಲ್ಲ ಬೈಕ್ ಮೇಲೆ ಇಟ್ಟು ಬಂದಿದ್ದೀನಿ. ನೋಡೋಣ, ಸ್ಟ್ಯಾಂಡಿಗೆ ಹಾಕಿದ ಮೇಲೆ ಹೇಳ್ತಾರೆ. ಹೋಗೋಣ, ಫಸ್ಟ್ ಬೈಕ್ ಎತ್ಕೊಳ್ಳೋಣ. ಇಲ್ಲಿ ಹಾಕಿದ್ದಾರೆ. ಇಲ್ಲಿ ನಿಂತಿದೆ ಶಿಪ್ಪು. ಸುಮಾರು ಗಾಡಿಗಳು ನಿಂತವೆ. ಸುಮಾರು ಕಾರ್ಗಳು, ಲಾರಿಗಳು ಎಲ್ಲ ಬಂದು ನಿಂತಿದ್ದಾವೆ. ನಮ್ಮ ಬೈಕು ಅಲ್ಲೈತೆ. ಫೈನಲ್ಲಿ ಪಾರ್ಕಿಂಗ್ ಲಾಟಿಗೆ ಬಂದ್ವಿ. ನೋಡಿ ಕಾರ್ ಎಷ್ಟು ನಿಂತವೆ. ನಮ್ಮ ಬೈಕ್ ಹತ್ರ ಬಂದೆ. ಬೈಕು ಎಲ್ಲಿದೆ? ಬೈಕಿಗೆ ಏನಾಗಿಲ್ಲ, ಹೆಂಗೆ ನಿಲ್ಸಿದ್ದೀನೋ ಹಂಗೆ ನಿಂತೈತೆ. ಇಲ್ಲಿಂದನೇ ಬರಬೇಕು. ಆಯ್ ಫೈನಲಿ ಬೈಕ್ ಹತ್ರ ಬಂದೆ. ಅಯ್ಯೋ, ಬೈಕ್ ಹತ್ರ ಬರೋಕ್ಕೆ ಕಷ್ಟ ಆಗ್ಬಿಡುತ್ತೆ. ಚಾರ್ಜರ್ ಕೇಬಲು ಐತೆ, ಎಲ್ಲ ಐತೆ. ಬೈಕ್ ಮೇಲೆ ಹತ್ತಿ ಕೂತ್ಕೊಳ್ಳೋಣ. ಬೈಕ್ ಹತ್ತಿ ಕೂತ್ಕೊಂಡಿದ್ದಾಯಿತು. ಹೊರಗೆ ಹೋದ್ಮೇಲೆ ಹೋಗೋಣ. ಈಗ ಗಾಡಿ ಹೊರಗೆ ತೆಗಿಬೇಕು. ಕಾರ್ಗಳೆಲ್ಲ ರೆಡಿ ಇದ್ದಾವೆ, ಬೈಕ್ಗಳು ಎಲ್ಲ ರೆಡಿಯಾಗಿ ನಿಂತಿದ್ದಾವೆ ಹೊರಗೆ ಹೋಗೋಕ್ಕೆ. ಇಲ್ಲಿಂದನೇ ಹೋಗ್ಬೇಕು. ಇದನ್ನ ಡೌನ್ ಮಾಡ್ತಾರೆ ಅನಿಸುತ್ತೆ. ಅದನ್ನ ಡೌನ್ ಆದಮೇಲೆ ಇನ್ನೊಂದೇ ಗಾಡಿಗಳನ್ನ ಬಿಡ್ತಾರೆ, ಹೋಗ್ಬೇಕು. ಇದು ನಾವು ನಿಂತಿದ್ದಿಲ್ಲ, ಇದ್ರ ಕೆಳಗಡೆ ಇನ್ನೊಂದು ಫ್ಲೋರ್ ಥರ ಇದೆ. ಅಲ್ಲಿ ಸುಮಾರು ಲಾರಿಗಳೆಲ್ಲ ನಿಂತವೆ. ಫಸ್ಟು ಲಾರಿನೆಲ್ಲ ತೆಗೆದಿರಬೇಕು, ಅದಕ್ಕೆ ನಿಂತಿರಬೇಕು. ಆ ಲಾರಿ ಎಲ್ಲ ಹೋದ್ಮೇಲೆ ನಮ್ಮನ್ನು ಬಿಡ್ತಾರೆ. ಅಲ್ಲಿ ಪ್ಲೇಟ್ನ ಡೌನ್ ಮಾಡ್ತಿದ್ದಾರೆ. ಗಾಡಿಗಳೆಲ್ಲ ಒಳ್ಳೆ ರೆಡಿಯಾಗಿ ನಿಂತಾರೆ ಘಾಟ್ ಮಾಡ್ಕೊಂಡು. ಅಲ್ಲಿಂದ ಒಂದು ಫ್ಲೋರ್ ಕೆಳಗೆ ಕಳಿಸಿದ್ರು. ಇಲ್ಲಿ ಸ್ಟಾಪ್ ಮಾಡಿದ್ದಾರೆ. ಏನಾರು ಇಲ್ಲ ಬಿಟ್ಟು ಹೊರಟು ಎಲ್ಲ ಲಾರಿನ ಸ್ಟಾಪ್ ಆಗಿ ರೆಡಿ ಆಗಿದೆ ಹೊರಡೋಕ್ಕೆ. ಬಿಡೋಣ. ಅದೇ ನಮ್ಮ ಫೆರಿ ಅಲ್ಲಿ ನಿಂತಿದೆ. ಅಲ್ಲಿಂದ ಗಾಡಿ ಕಳಿಸ್ತಾರೆ. ಎಲ್ಲ ಗಾಡಿ ಒಂದೊಂದೇ ಹಿಂಗೆ ಬರ್ತಾ ಇದ್ದಾವೆ. ನಾನು ಬಂದು ಇಲ್ಲ ಸ್ವಲ್ಪ ನಿಲ್ಲಕ್ಕೆ ಜಾಗ ಇತ್ತು ಸೈಡಲ್ಲಿ, ಇಲ್ಲಿ ನಿಲ್ಲಿಸಿದೆ ನೋಡೋಣ ಅಂತ. ಈ ಫೆರಿ ಹೆಸರು DGC ಕನೆಕ್ಟ್. ಅಲ್ಲಿ ನಿಂತಿದೆ.
ತುಂಬ ದೊಡ್ಡದಾಗಿತ್ತು, ದೊಡ್ಡದಾಗೈತೆ ತುಂಬ. ಬಂದೆ, ಇವಾಗ ಹೊರಡೋಣ, ನಮ್ಮ ದಾರಿ ನಾವು ಹಿಡಿಯೋಣ. ಬಾಯ್ ಬಾಯ್ ಫೆರಿ. ಥ್ಯಾಂಕ್ ಯು ಸೋ ಮಚ್ ನಮ್ಮನ್ನು ಇಲ್ಲಿ ಕರ್ಕೊಂಬಂದು ಬಿಟ್ಟಿದ್ದಕ್ಕೆ.